ನಾವು ಬಯಸ್ತಾ ಇದ್ದೀವಿ. ಎಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಪೊಲೀಸರು ಹೋಗೋಕ್ಕಿಂತ ಮೊದಲು ಮೇಡಮ್ ಅಲ್ಲಿರ್ತಾರೆ ಅಂತ ನಾವು ಬಯಸ್ತೀವಿ. ನೋಡಿ ಸುಮ್ಮನೆ ನಿಮ್ಮನ್ನ ಅಲ್ಲ ರಂಗನಾಥ್, ಒಂದು ಬಹುಶಃ ನೀವು ಇದನ್ನು ಒಪ್ಕೋತೀನಿ ಅಂತೀನಿ, ಒಂದು ವ್ಯವಸ್ಥೆ ರಂಗನಾಥ್, ಇದು ವ್ಯವಸ್ಥೆ ಎಲ್ಲೋ ಬೆಳಗಾಂನಲ್ಲಿ ಆಗಿರುತ್ತೆ ಅಂತನ್ನಿ. ಉಮಾಶ್ರೀ ಬೆಂಗಳೂರಲ್ಲಿ ಇರ್ತಾರೆ, ಇಲ್ಲ ತಕ್ಷಣ ಹೋಗ್ಬೇಕು. ಮೇಡಮ್ ನಾವು ಮಾತನ್ನ ಹೇಳ್ತಾ ಇದ್ದೇವೆ. ನೀವೇನು ಹಿಂಗದ ಈ ಶಬ್ದ ವೇಗದಲ್ಲಿ ಹೋಗಲ್ಲಿ ನಿಂತ್ಕೊಳಕ್ ಆಗಲ್ಲ ನೀವು. ಆದರೆ ಈಗ ವಿಬ್ಗೈಆರ್ ಸಂಸ್ಥೆ ನೀವು ಇದನ್ನ ಹೇಳಿದ್ರಿ, ಯಾಕೋ ಪೇರೆಂಟ್ಸ್ ಒಪ್ತಾ ಇಲ್ಲ. ಯಾರೋ ಅತ್ಯಾಚಾರಕ್ಕೆ ಒಳಗಾದಂಥ ಮಹಿಳೆ ಬಗ್ಗೆ ಹೇಳಿದ್ರಿ, ಯಾಕೋ ಪೇರೆಂಟ್ಸ್ ಒಪ್ತಾ ಇಲ್ಲ. ಮೇಡಮ್ ನೀವು ಹೇಳ್ತಿರೋದು ಎರಡನೇ, ಅವರಿಗೆ ಬೇಕೋ ಬೇಡವೋ ಸಮಾಜಕ್ಕೆ ಬೇಕಾಗಿದೆ. ಸಮಾಜ ನಿಮಗೆ ಪೇರೆಂಟ್ಸ್ ಎಷ್ಟು ಜನ ಅಕ್ಸೆಪ್ಟ್ ಪ್ಲೀಸ್ 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 ಲೆಟ್ ಮಿ ಕಂಪ್ಲೀಟ್. ಸಮಾಜ ಎಷ್ಟರ ಮಟ್ಟಿಗೆ ಪೇರೆಂಟ್ಸ್ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ಅನ್ನೋದನ್ನ ಕೇಳಲ್ಲ. ಜವಾಬ್ದಾರಿಯುತ ಒಬ್ಬ ಸಚಿವೆ ಏನಾದರೂ ಆದಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿದ್ರಾ ಅನ್ನೋದನ್ನ ಮಾತ್ರ ಕೇಳುತ್ತೆ. ಈಗ ಅದೇ ಸಮಸ್ಯೆ ನಾನು ಹೇಳ್ತಾ ಇರೋದು, ಇದನ್ನ ಹೆಂಗ್ ಟ್ಯಾಕಲ್ ಮಾಡಬೇಕು, ನಾನೇ ನುಗ್ಗಿ ಹೋಗ್ಬಿಡೋಣ ಅಂತ ಪ್ರಯತ್ನ ಮಾಡಿದೀನಿ ರಂಗನಾಥ್, ಹೇಳೋದ್ ಕೇಳಿ. ಹೋದ್ರೂ ಕೂಡ ಅಲ್ಲಿ ನನ್ನನ್ನ ಹೋಗಿ ಮಾತಾಡ್ಸಕ್ಕೆ ಅವ್ರ ಅವಕಾಶ ಕೊಡ್ಲಿಲ್ಲ. ಹೆಂಗೆ ನಾನು ಹೋದೆ ಅಂತ ಹೇಳಿದ್ರೆ ಅವ್ರಿಗೆ ಮನ್ಸಿಗೆ ಬೇಸರ ಆಗಿದೆ. ಅವರಿಗೆ ಮಾಧ್ಯಮಗಳು ಬರೋದಾಗ್ಲಿ, ಆಫೀಸರ್ಸ್ ಬರೋದಾಗ್ಲಿ, ಪೊಲೀಸ್ನವ್ರು ಬರೋದಾಗ್ಲಿ, ರಾಜಕಾರಣಿಗಳು ಬರೋದಾಗ್ಲಿ ಯಾವುದು ಬೇಕಾಗಿಲ್ಲ ಅನಿಸಿದೆ. ಅದು ಒಂದು 4-5 ದಿವಸ ಕೇಳಿ ಸಾಕಾಗಿ ಯಾವ ಪೇಪರ್ನವರು ಬೇಡ, ಯಾವ ಕ್ಯಾಮ್ರಾದವರು ಬೇಡ, ಯಾವ ಆಫೀಸರ್ಸು ಬೇಡ, ಏನು 10 ನಿಮಿಷ ಇದ್ದಂಗೆ ನಾನು ಹೋಗ್ತಿದ್ದೀನಿ ಅನ್ನೋದು ಹೇಳೋದು ಬೇಡ. ಅಂದರೆ ಅವರ ಮನಸ್ಸಿನ ಭಾವನೆ ಅರ್ಥ ಮಾಡಿಕೊಂಡು, ಆ ಸೂಕ್ಷ್ಮಗಳನ್ನ ಅರ್ಥ ಮಾಡಿಕೊಂಡು ಹೋಗೋಕ್ಕೆ ಹೋದೆ. ಕೇಳಿ, ಒಬ್ಬ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ, ನೋಡಪ್ಪ ನಾನು ಬರ್ತಾಯಿದ್ದೀನಿ, ಯಾರೂ ನಾನು ಹಿಂದೆ ಇಲ್ಲ, ನಾನು ನಿಜವಾಗ್ಲೂ ಅವ್ರ ಜೊತೆನಲ್ಲಿ ಮುಕ್ತವಾಗಿ ಮಾತಾಡಬೇಕು, ಅವ್ರ ಮನಸ್ಸನ್ನು ಹಂಚ್ಕೋಬೇಕು, ನಾನು ದಯವಿಟ್ಟು ಬರ್ತೀನಿ ಅಂತ ಹೇಳಿ ಅಂತ ಒಂದು 10-20 ನಿಮಿಷ ಮುಂಚೆ ಮಾತಾಡಿ ಅವರು ಅಲ್ಲಿ ಹೋಗಿ ಹೇಳಿ ನಾನು ಹೋಗಿ ಅಲ್ಲಿ ನೋಡ್ತೀನಿ. ವ್ಯವಸ್ಥೆ ಇರೋದು ಎಲ್ಲ ಒಂದೊಂದು ಅನುಭವ. ನಾನು ಹೇಳಿ ಒಂದೊಂದು ಅನುಭವ, ಎಲ್ಲವೂ ಹಾಗೆ ಎಲ್ಲವೂ ಹಾಗೆ. ನೋಡಿ ಮೇಡಮ್, ರಾಜಕೀಯ ಅನ್ನುವಂಥದ್ದು ಇದೆಯಲ್ಲ, ಅದು ಜನರ ನಡುವೆ ಇರುವಂಥದ್ದು. ಜನರನ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಭಗವಂತನಿಂದ. ಈಗ ಅದೇ ಕೇಸಲ್ಲಿ ಈಗ ನಾನು ಪ್ರೂವ್ ಮಾಡಕ್ಕಾಗ್ತಿಲ್ಲ, ಹೌದಾ? ಇನ್ಸ್ಪೆಕ್ಟರ್ ಹೇಳ್ಬೇಕು ನಿಮ್ಗೆ ಆ ಸ್ಟೇಷನ್. ಅಲ್ಲಲ್ಲ, ಈಗ ನೀವು ಹೇಳೋದು ನೀವು ಹೋಗಿದ್ದೀರಿ, ಮನೆಯವರೆಗೂ ನೀವು ಹೋಗಿದ್ದೀರಿ, ಇದೆಲ್ಲ ನಿಜ. ಅದನ್ನೇ ನಾವು ಮೀಡಿಯಾದವ್ರನ್ನೇ ಕರ್ಕೊಂಡು ಹೋಗಿದ್ರೆ ನಿಮ್ಮ ಪ್ರಯತ್ನಗಳು ಜನಕ್ಕೆ ಗೊತ್ತಾಗ್ತಿತ್ತು, ಖಂಡಿತವಾಗ್ಲೂ ಗೊತ್ತಾಗ್ತಿತ್ತು. ತಪ್ಪೇನಿದೆ ಅದರಲ್ಲಿ? ಇಷ್ಟೇ ವ್ಯತ್ಯಾಸ ಇಲ್ಲಿ. ತಪ್ಪೇನಿದೆ ಮೇಡಮ್? ಒಂದು ಮಾತ್ರ ನಿಜ, ದಯವಿಟ್ಟು ನಾವು ಇಂಥ ಉಮಾಶ್ರೀ ಅವ್ರನ್ನ ನೋಡಕ್ ಇಷ್ಟಪಡಲ್ಲ. ಆಕ್ಟಿವ್ ಉಮಾಶ್ರೀ ಅವ್ರನ್ನ ಹೆಚ್ಚು ಸಮಾಜ ಜೊತೆಗೆ ಬೆರೆಯುವಂತ ಉಮಾಶ್ರೀ ಅವ್ರು ನೋಡಕ್ ಇಷ್ಟಪಡ್ತೀವಿ. ಬೆರಿತಾನೆ ಇದೀನಿ, ಯಾರಿಲ್ಲ ಅಂದ್ರೆ ಜನಗಳ ಮಧ್ಯೆ ಇಲ್ವಾ ನಾನು? ಅಲ್ಲ, ಅದು ಜನಗಳಿಗೂ ಗೊತ್ತಾಗಬೇಕು. ದಯವಿಟ್ಟು ಪ್ಲೀಸ್ ನಿಮ್ಮ ಮನಸ್ಥಿತಿಯಿಂದ ಆಚೆ ಬನ್ನಿ. ಏನೂ ಆಗಿಲ್ಲ ನನ್ನ ಮನಸ್ಸಿಗೆ. ನೀವು ಸುಮ್ಮನೆ ಮನಸ್ಸಿಗೆ ಉಮಾಶ್ರೀಗೆ ಏನೋ ಬುಚ್ಚಿಡ್ದಿದೆ ಅಂತ. ಉಮಾಶ್ರೀ ಆ ಮನಸ್ಥಿತಿನಲ್ಲಿ ಇಲ್ಲ. ನಿಮಗೆ ಒಂಥರ ಈ ಹುಚ್ಚಿಡಿಬೇಕು, ಸಮಾಜ ಸೇವೆ ಹುಚ್ಚಿಡಿಬೇಕು, ಜನಗಳ ಜೊತೆ ತುಂಬಾ ಬೆರೆಯುವಂತ ಹುಚ್ಚಿಡಿಬೇಕು, ಮನಸ್ಥಿತಿಯಿಂದ ಈಚೆ ಬರುವಂತ ಹುಚ್ಚಿಡಿಬೇಕು. ಅಲ್ಲ, ಆ ಹುಚ್ಚುಗಳು ಹಚ್ಕೊಂಡಿರೋದಕ್ಕೆ ನಾವು ಮನೆಗಳು ಕೂಡ ಹೋಗಲ್ಲ, ಮನೆಗೆ ಹೋಗಲ್ಲ. ರಾತ್ರಿ ಹೋಗಿ ಮಲ್ಗೋದು. ನಮ್ಮ ಮನೇಲಿ ಎಷ್ಟೋ ಸಲ ಕೇಳ್ತಾರೆ, ಗೆಸ್ಟ್ ಹೌಸ್ ಕಣಮ್ಮ ಇದು ನಿನಗೆ ಅಂತ. ಸುಮ್ಮನೆ ಬಂದ್ ಮಲಕತ್ಯ, ಬೆಳಗ್ಗೆ ಸೂಟಿಗೆ ತಗೊಂಡು ಹೋಗ್ತಿರ್ತೀಯ ಅಂತ. ಅಷ್ಟರ ಮಟ್ಟಿಗೆ ನಾನಂತೂ ಕೆಲಸ. ಮೇಡಮ್, ರಾಜಕೀಯ ರಂಗದಲ್ಲಿದ್ದೀರಿ ನೀವು, ನಿಮ್ಮ ಕೆಲಸವನ್ನ ನೀವು ಮಾರ್ಕೆಟಿಂಗ್ ಮಾಡಲಿಲ್ಲ ಅಂದ್ರೆ ನಾಳೆ ನಿಮ್ಮನ್ನ ಯಾರು ಕೂಡ ಕಾಪಾಡಕ್ ಸಾಧ್ಯ ಇಲ್ಲ. ದಯವಿಟ್ಟು ನೀವು ಹೆಚ್ಚೆಚ್ಚು ಇನ್ನೂ ಮಾಧ್ಯಮಗಳಿಗೆ ಕಾಣೋ ರೀತಿನಲ್ಲಿ ಹೆಚ್ಚೆಚ್ಚು. ರಂಗನಾಥ್ ಹೇಳ್ತಾ ಇದಾರೆ, ರವಿಚಂದ್ರನ್ ಇದು ಬಹಳ ಹಿಂದೆನೆ, ನಿಂಗೆ ಗೊತ್ತಿಲ್ಲ ಕಣೆ, ಇವತ್ತಿನ ಕಾಲ ಎಲ್ಲಾನು ನಮ್ಮನ್ನ ನಾವು ಮಾರ್ಕೆಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರು. ನಿಜ, ಇದನ್ನ ನಾನು ಒಪ್ತೀನಿ. ಖಂಡಿತ. ಸೊ ಇನ್ನು ಬದಲಾವಣೆ ದಿನಗಳು ಬರ್ತಾ ಇವೆ. ಹಾಗಾದ್ರೆ ಒಂದಂತೂ ಸತ್ಯ, ಉಮಾಶ್ರೀ ಮೀಡಿಯಾಗೆ ಬಂದಿಲ್ಲ, ಮಾತಾಡಿಲ್ಲ. ಇವೆಲ್ಲದಕ್ಕಿಂತಲೂ ಮುಖ್ಯವಾಗಿ ಉಮಾಶ್ರೀನ ನೀವು ಏನೇ ಮಾಡಿದರೂ ಸಹಿತ ಉಮಾಶ್ರೀಲಿರ್ತಕ್ಕಂತಹ ಕಾಳಜಿ, ಬದ್ಧತೆ ಮತ್ತು ಆ ಒಂದು ಮಮಕಾರ ಕನಿಕರ ಯಾರಿಗೂ ಬೇಕಾಗಿಲ್ಲ. ಮಮಕಾರ ಕನಿಕರ ತಗೊಂಡು ಏನು ಮಾಡೋದು? ಅವರು ಜನಸಮುದಾಯದ ಪರವಾಗಿ ಕೆಲಸ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಇದು ನಾನು ತಲುಪಿಸಿಲ್ಲ, ಅದು ಗೊತ್ತಾಗಿಲ್ಲ, ಇನ್ನೊಂದು ಮತ್ತೊಂದು, ನನ್ನ ಮೇಲೆ ಅಪನಂಬಿಕೆ ಯಾರಿಗೂ ಬೇಕಾಗಿಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಒಂದು ಸಾಕಷ್ಟು ಮಾತಾಡಿದ್ರಿ. ನಮಗೆ ಇನ್ನೂ ಕೂಡ ಬಹಳಷ್ಟು ನಿರೀಕ್ಷೆಗಳಿದೆ. ಯಾಕಂದರೆ ನಾನು ಮತ್ತೆ ಪದೇ ಹೇಳ್ತಾ ಇದ್ದೀನಿ, ಯಾರಾದರೂ ಸೋಲಿಗೆ ಧೃತಿಗಿಡದನೇ ಹೆಂಗೆ ಎದುರಿಸಿ ನಿಲ್ಲಬೇಕು ಸಮಾಜನ, ಹೆಂಗೆ ಬರಬೇಕು ಹೆಜ್ಜೆಯನ್ನು ಇಟ್ಕೊಂಡು ಮುಂದಕ್ಕೆ, ಹೆಂಗೆ ನನ್ನ ಕಾರ್ಯಕ್ಷಮತೆ ಅನ್ನೋದು ಏನು ಅಂತ ತೋರಿಸ್ಬೇಕು, ನನ್ನ ಬಲ ಅನ್ನುವಂಥದ್ದು ಏನು ಅಂತ. ಹೆಣ್ಣು ಬಲಹೀನತೆಯ ಸಂಕೇತ ಅಲ್ಲ, ಬಲದ ಸಂಕೇತ. ಅದನ್ನು ತೋರಿಸ್ಬೇಕು ಅಂತಂದರೆ ಅದಕ್ಕೆ ಉಮಾಶ್ರೀ ಎಕ್ಸಾಂಪಲ್.
ಅವ್ರು ಪಟ್ಟಿರುವಂಥ ಪಾಡು, ಎದುರಿಸಿರುವಂಥ ಸ್ಥಿತಿಗತಿಗಳು. ಆದರೆ ಉಮಾಶ್ರೀ ಅವರ ಬಗ್ಗೆ ನಮ್ಗೆ ಇನ್ನಷ್ಟು ನಿರೀಕ್ಷೆಗಳಿದೆ, ಸಮಾಜ ಬಹಳ ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳನ್ನು ಮುಟ್ಟಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಂದರ್ಭದಲ್ಲೂ ಧೈರ್ಯವಾಗಿ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಅಲ್ಲಲ್ಲಿ ಉಮಾಶ್ರೀ ಕೆಲಸ ಮಾಡ್ತಿರ್ತಾರೆ. ಎಲ್ಲಿ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕು ಅದನ್ನ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಇವೆರಡೂ ಕೂಡ ಉಮಾಶ್ರೀ ಗೊತ್ತಿದೆ, ಉಮಾಶ್ರೀ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಂಬಿಕೆ ಇರಲಿ. ಫೈನ್. ಎಲ್ಲೆಲ್ಲಿ ಧೈರ್ಯವಾಗಿ ಎಲ್ಲೆಲ್ಲಿ ಸೂಕ್ಷ್ಮವಾಗಿ ಎದುರಿಸಬೇಕು ಅಂತ ಗೊತ್ತಿರುವಂಥ ಉಮಾಶ್ರೀ ಅವರು ಮಾಧ್ಯಮಗಳ ಕ್ಯಾಮೆರಾ, ಮಾಧ್ಯಮಗಳ ಮೈಕನ್ನು ಕೂಡ ಎದುರಿಸ್ಲಿ. ನೀವೇ ಹೆದರ್ಸಿರೋರು. ಏನಾದ್ರೂ ಒಂದ್ ಮಾತಾಡಿದ್ರೆ ಏನಾದ್ರೂ ಒಂದ್ ಹೇಳಿಬಿಡೋದು, ಈ ಕಡೆದು ಎಡಿಟ್ ಮಾಡ್ಬಿಡೋದು, ಮಧ್ಯದೊಂದಿಷ್ಟು ಅದನ್ನೇ ಹೊಡೆಯೋದು. ರಂಗನಾಥ್ ನಿಮ್ಮನ್ನು ಗಟ್ಟಿ ಮಾಡ್ತಾ ಇದೀವಿ. ಈ ಎಡಿಟಿಂಗ್ ಇದೆಯಲ್ಲ, ಈ ಎಡಿಟಿಂಗ್ ಆ ಕಡೆದು ಬಿಟ್ಬಿಡೋದು, ಈ ಕಡೆದು ಬಿಟ್ಬಿಡೋದು, ಇದಿಷ್ಟೇ ತಗೊಳ್ಳೋದು. ಇದು ಕೂಡ ಆಗಿದೆ ನನ್ನ ಜೀವನದಲ್ಲಿ. ಅದಕ್ಕೇನು ಅಂದ್ರೆ ಯಾಕೆ ಬೇಕೋ ನಾವೇನ್ ಬೇಕಾದ್ರೂ ಎಡಿಟಿಂಗ್ ಮಾಡಬಹುದು, ಆದ್ರೆ ಉಮಾಶ್ರೀ ಅವರ ಬದ್ಧತೆ, ಕಾಳಜಿ, ಕಳಕಳಿಯನ್ನು ಎಡಿಟ್ ಮಾಡಕ್ ಸಾಧ್ಯನೇ ಇಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಲಿ ಸಮಾಜಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಇದು ಉಮಾಶ್ರೀ ಅವ್ರ ಜೊತೆಗಿನ ಫೇಸ್ ಟು ಫೇಸ್. ಇದು ಈ ವಾರದ ಫೇಸ್ ಟು ಫೇಸ್. ಮುಂದಿನ ವಾರ ಮತ್ತೊಬ್ಬ ಅತಿಥಿ ಜೊತೆಗೆ ನಿಮ್ಮ ಎದುರುಗಡೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.